ಹೈಕೋರ್ಟ್ ಕಟಕಟೆಯಲ್ಲಿ ದರ್ಶನ್ ಮನೆಯೂಟದ ಭವಿಷ್ಯ, ದಾಸನಿಗೆ ಸಿಗುತ್ತಾ ಬಿರಿಯಾನಿ ಭಾಗ್ಯ, ಅತ್ತ ಬೇಲ್ಗಾಗಿ ಪವಿತ್ರ ಅರ್ಜಿ. ಅಸಮಾನತೆ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಬಿಜೆಪಿಯವರು ಸಹಿಸಕ್ಕಾಗಲ್ಲ. ನನ್ನ ಮೇಲೆ ಕೋಪ ಅಂತಂದ್ರೆ ನಾನು ಅಸಮಾನತೆ ವಿರುದ್ಧ ಕಾರ್ಯಕ್ರಮಗಳನ್ನು ಮಾಡ್ತೀನಲ್ಲ. ಅಸಮಾನತೆ ವಿರುದ್ಧ ಹೋರಾಟವನ್ನ ಬಿಜೆಪಿಗೆ ಸಹಿಸಲ್ಲ. ಈ ಕಾರಣಕ್ಕಾಗಿಯೇ ನನ್ನ ಮೇಲೆ ಅವರಿಗೆ ಕೋಪ. ಕೇಸರಿ ಪಡೆ ವಿರುದ್ಧ ಸಿದ್ದರಾಮಯ್ಯ ಸಿಡಿಮಿಡಿ. ಸಿಲಿಕಾನ್ ಸಿಟಿಯಲ್ಲಿ ಹೆಚ್ಚಾಯಿತು ರೋಡ್ ರೇಜ್ ಹಾವಳಿ. ಸರ್ಜಾಪುರ ಬಳಿಕ ಇಂದಿರಾನಗರದಲ್ಲೂ ಅಟ್ಟಹಾಸ. ಆರೋಪಿ ಅನಿಲ್ ರೆಡ್ಡಿಯನ್ನ ಬಂಧಿಸಿದ ಬೆಳ್ಳಂದೂರು ಪೊಲೀಸರು. ಮೈಸೂರಿನಲ್ಲಿ ಮತ್ತೆ ಕಬ್ಬು ನುರಿಯುವ ಕಾರ್ಯ ಆರಂಭ. ರಿಪಬ್ಲಿಕ್ ಕನ್ನಡ ವರದಿಗೆ ಎಚ್ಚೆತ್ತ ಜಿಲ್ಲಾಡಳಿತ. ಕಳೆಯಿತು ಅನ್ನದಾತರ ಆತಂಕ. ಸಿಕ್ಕಿಂನಲ್ಲಿ ಪ್ರಕೃತಿಯ ರೌದ್ರ ನರ್ತನ. ಭಾರೀ ಗುಡ್ಡ ಕುಸಿದು ವಿದ್ಯುತ್ ಘಟಕ ಧ್ವಂಸ. ತೀಸ್ತಾ ಡ್ಯಾಮ್ ಸುತ್ತಮುತ್ತ ಆತಂಕ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿರುವಂಥ ದರ್ಶನ್ ಅಂಡ್ ಗ್ಯಾಂಗ್ 60 ದಿನ ಕಳೆದು ಹೋಗಿದೆ. ಈಗ ಪ್ರಮುಖವಾಗಿ ಮನೆಯೂಟದ ವಿಚಾರವಾಗಿ ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಹೈಕೋರ್ಟ್ ಏಕ ಸದಸ್ಯ ಪೀಠದಲ್ಲಿ ವಿಚಾರಣೆ ಆರಂಭ ಆಗಿದ್ದು, ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಏಕ ಸದಸ್ಯ ಪೀಠದಲ್ಲಿ ವಿಚಾರಣೆ ನಡೀತಾ ಇದೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಕೂಡ ಹಾಜರಾಗಿದ್ದಾರೆ. ದರ್ಶನ್ ಪರ ವಕೀಲ ಪ್ರಭುಲಿಂಗ ನಾವದಗಿ ಕೂಡ ಹಾಜರಾಗಿ ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ. ನ್ಯಾಯಮೂರ್ತಿಗಳಿಂದ ಎಸ್ಪಿಪಿ ಪ್ರಸನ್ನ ಕುಮಾರ್ಗೆ ಪ್ರಶ್ನೆ ಮಾಡಲಾಗಿದೆ. ಏನು ಮಾಡಿದ್ರಿ ಎಸ್ಪಿಪಿ ಅವರೇ ಅಂತ. ಆ ಪ್ರಶ್ನೆ ಮಾಡಿದಾಗ ಇಲ್ಲ, ರಿಜೆಕ್ಟ್ ಮಾಡಿದ್ದಾರೆ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂಥ ಪ್ರಸನ್ನ ಕುಮಾರ್ ಅವರು. ನೋಡಿ, ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ದರ್ಶನ್ ಜೈಲುವಾಸವನ್ನು ಅನುಭವಿಸ್ತಾ ಇದ್ದಾರೆ. ಆರೋಪಿ ನಂಬರ್ 2 ಅವ್ರಿಗೆ ಜೈಲು ಊಟ ಅಡ್ಜಸ್ಟ್ ಆಗ್ತಾ ಇಲ್ಲ. ಹಾಗಾಗಿ ಮನೆ ಊಟ ಕೊಡಬೇಕು ಅಂತೇಳಿ ಅರ್ಜಿ ಸಲ್ಲಿಕೆ ಆಗಿತ್ತು. ಲೋವರ್ ಕೋರ್ಟಲ್ಲಿ ಅದು ರಿಜೆಕ್ಟ್ ಆಗಿತ್ತು. ಈಗ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಆಗಿತ್ತು. ಹೈಕೋರ್ಟ್ನಲ್ಲಿ ಈಗ ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಏನ್ ಮಾಡಿದ್ರಿ ಎಸ್ಪಿಪಿ ಅವರೇ ಅಂತೇಳಿ ನ್ಯಾಯಮೂರ್ತಿ